ಬಿಗ್ ಬಾಸ್ ಸೀಸನ್ 12 ಅಂತಿಮ ಹಂತಕ್ಕೆ ಬಂದಿರುವಂತದ್ದು. ಇಂದು ಫೈನಲ್ ಅಲ್ಲಿ ಯಾರು ಈ ಬಾರಿಯ ಬಿಗ್ ಬಾಸ್ ನ ಕಪ್ಪನ್ನು ಎತ್ತಾರೆ ಅನ್ನುವಂತ ಕಾತುರತೆ ಎಲ್ಲರಿಗಿರುವಂತದ್ದು. ನಾವೀಗ ಕರಾವಳಿಯ ಬೆಡಗಿ ಏನಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಇದ ಒಂದು ಆಕರ್ಷಣೆ ಮತ್ತು ಪ್ರಮುಖವಾಗಿ ಜನರಿಗೆ ತುಂಬಾ ಇಷ್ಟ ಆದಂತ ವ್ಯಕ್ತಿ ನಮ್ಮ ಕರಾವಳಿಯ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಾವೀಗ ರಕ್ಷಿತಾ ಶೆಟ್ಟಿ ಅವರ ಮನೆಯ ಬಳಿ ಇದ್ದೇವೆ. ಅವರ ನೆರೆಹೊರೆಯವರು ಮತ್ತೆ ಊರಿನವರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಖುಷಿ ಆಗ್ತದೆ ಅವಳನ್ನು ನೋಡುವಾಗ. ಅವಳು ವಿನ್ ಆಗಿ ಬರ್ಬೇಕಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಇದ್ದಾಳಲ್ಲ ಹಾಗೆ ಅವಳು ಸೇಮ್ ಬದಲಾಗಿಲ್ಲ. ಅವಳು ಹಿಂಗೆ ತುಳು ಕೂಡ ಸ್ವಲ್ಪ ಕಡಿಮೆ ಅವರಿಗೆ. ಊರಿಗೆ ಬಂದ ಮೇಲೆ ತುಳು ಸ್ವಲ್ಪ ಅದು ಕನ್ನಡ ಬರುವುದೇ ಇಲ್ಲ. ಈಗ ಹೇಗ ಮಾತಾಡ್ತಾಳೆ ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡ್ಬೇಕು ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾಳೆ. ಅದೊಂದು ಖುಷಿ ನಮಗೆ. ಇಬ್ಬರು ಕೂಡ ಇಷ್ಟವೇ. ಇಷ್ಟ ಅಣ್ಣ ಅಂತ ಕರೀತಾಳಲ್ಲ ಅವಳು. ಅದು ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ. ಯಾರು ಬಂದ್ರೆ ಖುಷಿ. ಇದೆ ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ವಿನ್ ಆಗ್ಬೇಕಂತ ಹೇಳಿ ನಮ್ಮ ಊರವರು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆಶಿಸ್ತಾ ಇರೋದೊಂದೇ ರಕ್ಷಿತಾ ವಿನ್ ಆಗಿ ಬರ್ಬೇಕಂತ ಹೇಳಿ. ಅದು ನಮ್ಮೆಲ್ಲರ ಆಸೆ, ಎಲ್ಲರದ್ದು ಆಸೆ ಅದೇ ರಕ್ಷಿತಾ ವಿನ್ ಆಗ್ಬೇಕು. ಅದೇ ರೀತಿ ಕಲರ್ಸ್ ಕನ್ನಡ ಚಾನಲ್ ದೊಂದಿಗೂ ವೋಟಿಂಗ್ ಪ್ರಕಾರನೇ ವಿನ್ನರ್ ಅನೌನ್ಸ್ ಮಾಡ್ಬೇಕು. ಯಾವುದೇ ರಾಜಕೀಯದಾಗ್ಲಿ ಬೇರೆ ಯಾವುದೇ ರೀತಿ ಹಣಬಲ ವ್ಯಕ್ತಿತ್ವ ಬಲ ಅದು ಯಾವುದು ಬೇಡ. ನಮಗೆ ರಿಯಲ್ ವಿನ್ನರ್ ಯಾರು ಅದನ್ನ ನಮ್ಗೆ ಪ್ರಸ್ತುತಪಡಿಸ್ಬೇಕು ಕಲರ್ಸ್ ಕನ್ನಡ. ಅವರೊಂದಿಗೆ ಇದನ್ನ ವಿನಂತಿ ಮಾಡ್ಕೋತಿದ್ದೇವೆ. ಅದೇ ರೀತಿ ರಕ್ಷಿತಾ ವಿನ್ ಆಗಿ ಬರ್ತಾಳೆ ಅನ್ನೋ ಹೋಪ್ ನಮಗೆ ತುಂಬಾನೇ ಇದೆ. ಯಾವ ರೀತಿ ಆಟ ಆಡಿದಾಳೆ, ಅವಳ ವ್ಯಕ್ತಿತ್ವ ಯಾವ ರೀತಿ ಪ್ರದರ್ಶಿಸಿದಾಳೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ. ಶಿ ಇಸ್ ಅ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ 12. ತುಂಬಾ ಪ್ರೌಡ್ ಫೀಲ್ ಆಯ್ತು. ಬಿಕಾಸ್ ನಮ್ಮ ಊರನ್ನು ರೆಪ್ರೆಸೆಂಟ್ ಮಾಡಿದಾಳೆ, ನಮ್ಮ ತುಳುನಾಡನ್ನು ರೆಪ್ರೆಸೆಂಟ್ ಮಾಡಿದಾಳೆ. ಇನ್ನು ಇದಕ್ಕಿಂತ ನಮಗೆ ಯಾವ ರೀತಿ ಹ್ಯಾಪಿ ಬೇಕು. ಬಿಕಾಸ್ ನಮ್ಮ ಊರಿನ ಕಲ್ಚರ್ ಅನ್ನು ತುಂಬಾ ರೀತಿಯಲ್ಲಿ ವ್ಯಕ್ತಿತ್ವ ಪಡಿಸಿದಾಳೆ. ಎಲ್ಲ ಕಂಬಳ ಆಗ್ಲಿ, ಇನ್ನೊಂದು ನಮ್ಮ ಊರಲ್ಲಿ ಏನೆಲ್ಲ ನಾವೊಂದು ಪ್ರಸಿದ್ಧಿ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅವಳಿಗೆ ಕನ್ನಡ ಗೊತ್ತಿಲ್ಲ, ಬಟ್ ಗೊತ್ತಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿದಾಳೆ. ಸೂಪರ್ ಆಗಿತ್ತು. ಅದೆಲ್ಲ ನೋಡ್ಬೇಕಾದ್ರೆ ರಕ್ಷಿತಾ ರಿಯಲ್ ಹಾರ್ಟೆಡ್. ಅವಳ ವ್ಯಕ್ತಿತ್ವ ಯಾವ ರೀತಿ ಇದೆ, ಜೆನ್ಯೂನ್ ಆಗಿತ್ತು. ಸೊ ವಿ ಆರ್ ವಿಶಿಂಗ್ ಫಾರ್ ಹರ್ ವಿನ್. ಅವಳು ಗೆದ್ದೇ ಬರ್ಬೇಕಲ್ಲ, ನಮ್ಮ ಕರಾವಳದ ಹುಡುಗಿ ಅದು. ಗೆದ್ದು ಬಂದು ನಮ್ಗಷ್ಟು ಸಂತೋಷ ಅಂದ್ರೆ ಯಾರಿಗೂ ಇಲ್ಲ. ನಮ್ಮಂದ್ರೆ ತುಳುನಾಡು ಹುಡುಗಿ ಅದು. ಅವಳಂದ್ರೆ ಬೊಂಬೆಯಲ್ಲಿ ಹುಟ್ಟಿ ಬೆಳೆದದ್ದೇ ಎಲ್ಲ ಅದೇ ಬೊಂಬೆಯಲ್ಲಿ. ಇಲ್ಲಿ ಬಂದು ಸೆಟ್ಲ್ ಆಗಿ ನಾವು ಅವ್ರಿಗೆ ನೋಡ್ತಾ ಇಲ್ಲಿ ಬಂದಿಂದ ನಾವು ನೋಡ್ತಾ ಇದ್ದೀವಿ. ನಮ್ಮ ತಂಗಿ ಹಾಗೆ ನಮ್ಗೆ ತುಂಬಾ ಪರಿಚಯ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್. ಒಂದ್ ತಂಗಿ ಹಾಗೆ, ನಮ್ಮ ನೆರೆಕರೆ ಹಾಗೆ, ಮತ್ತೆ ನಮ್ಮ ಕರಾವಳಿ ಹೆಣ್ಣು ಹುಡುಗಿ ಅಂತ ತುಂಬಾ ಅಂದ್ರೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನಮ್ಗೆ ತುಂಬಾ ಪರಿಚಯ. ಹಾಗೆ ಅವಳು ಗೆದ್ದೆ ಬರ್ಲೇಬೇಕು. ತುಂಬಾ ಚಿಕ್ಕ ವಯಸ್ಸಿಂದ ಹೋಗಿದ್ದವಳು. ಹಾಗಾಗಿ ಅವಳು ಗೆದ್ದು ಬರ್ಬೇಕು ನಮ್ಗೆ ತುಂಬಾ ಒಂದು ಆಸೆ ಉಂಟು. ದೇವದೇವ್ರನ್ನ ಅವಳು ಗೆದ್ದು ಬರ್ಲೇಬೇಕು. ನಮ್ಮ ಈ ತುಳುನಾಡಿಗೆ ಕೀರ್ತಿಯನ್ನು ಹೊಂದಿಸಿ ತರ್ಬೇಕು ಅವಳು. ಯಾರು ಏನಂದ್ರೆ ಪರವಾಗಿಲ್ಲ, ಹಾಗೆ ಬರ್ಲೇಬೇಕು ಅವಳು. ರಕ್ಷಿತಾ ನಮ್ಮ ಊರಿನ ಹುಡುಗಿ ಅಂತ ನಮ್ಗೆ ಹೆಮ್ಮೆ ಇದೆ. ಅವಳು ಮುಂಬೈಯಲ್ಲಿದ್ರು ನಮ್ಗೆ ಇಲ್ಲಿ ತುಳು ಅಷ್ಟು ಬರೆದು ತುಳು ಸಹ ಕಲ್ತು ಕನ್ನಡ ಅಭಿಮಾನಿಯಾಗಿದ್ದಾಳೆ ಅವಳು. ಕನ್ನಡ ಬರೆದಿದ್ರು ಮುಂಬೈಯಲ್ಲಿ ಹುಟ್ಟಿ ಬೆಳೆದ್ರು ಕನ್ನಡದ ತುಂಬಾ ಅಭಿಮಾನಿ. ಬಿಗ್ ಬಾಸ್ ಅಲ್ಲಿ ಈಗ ಎಲ್ಲರಿಗೂ ಎಲ್ಲರೂ ಕನ್ನಡದಲ್ಲಿ ಅವರು. ಇವಳಿಗೆ ಕನ್ನಡ ಬರೆದಿದ್ರು ಕಲ್ತು ಚೆನ್ನಾಗಿ ಮಾತಾಡ್ತಿದ್ದಾಳೆ. ಮತ್ತೆ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಅಡ್ಜಸ್ಟ್ ಆಗುದು ಎಲ್ಲ ಮಾಡ್ತಿದ್ದಾಳೆ. ಖುಷಿ ಆಗ್ತದೆ ಅವಳನ್ನು ನೋಡಿ. ಆಲ್ ದ ಬೆಸ್ಟ್ ರಕ್ಷಿತಾ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.